ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ನೀವೆಲ್ಲ? ಬಲ್ಲಾಲ್ಸ್ ಕ್ಯಾಬೂಸಿಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮದೇ ಮನೆಯ ಮಗಳು ಅಶ್ವಿನಿ ಆರ್ ಶೆಟ್ಟಿ. ಸೊ ಮಗಳ ಪ್ರೀತಿಯನ್ನು ನೀವು ಕೊಟ್ಟಿದ್ದೀರಾ. ಹಾಗೆ ಈ ವಿಡಿಯೋವನ್ನು ನೋಡಿದ ಮೇಲೆ ಕಮೆಂಟ್ ಮಾತ್ರ ಮಾಡಲಿಕ್ಕೆ ಮರಿಬೇಡಿ. ನಿಮ್ಮ ಮಗಳಿಗೆ, ನಿಮ್ಮ ಮನೆಯ ಮಗಳಿಗೆ ಈ ಕಮೆಂಟ್ಸ್ ಹಾಗೂ ಲೈಕ್ ತುಂಬಾ ಇಂಪಾರ್ಟೆಂಟ್. ಯಾಕಂದರೆ ನಿಮ್ಮ ಜೊತೆ ಮತ್ತಷ್ಟು ನಾನು ಕನೆಕ್ಟ್ ಆಗಬಹುದು. ಇವತ್ತು ಬಲ್ಲಾಲ್ಸ್ ಕ್ಯಾಬೂಸಲ್ಲಿ ಇನ್ನೊಂದು ವೆಯ್ಟ್ ಲಾಸ್ ರೆಸಿಪಿ ಅಂತಲೇ ಕರಿಬೋದು. ಗೋಧಿ ನುಚ್ಚಿನ ಬಿಸಿಬೇಳೆಬಾತ್ ಅಥವಾ ಕಿಚಡಿಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ವೆಯ್ಟ್ ಲಾಸ್ ಮಾಡಬೇಕು ಅಂತ ಇಚ್ಛಿಸುವವರು, ನಾನು ಇತ್ತೀಚಿನ ದಿನಗಳಲ್ಲಿ ಕೆಲವನ್ನು ವಿಡಿಯೋವನ್ನು ಹಾಕುವಾಗ ವೆಯ್ಟ್ ಲಾಸ್ ರೆಸಿಪಿ ಅಂತಲೇ ಮೆನ್ಷನ್ ಮಾಡ್ತೇನೆ. ಅದನ್ನು ಟೈಮ್ ಟು ಟೈಮ್ ತಗೊಳ್ಳಿ. ಅಂದರೆ ಮಧ್ಯಾಹ್ನ ಲಂಚ್ ಟೈಮಿಗೋ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಯಾವುದಕ್ಕೆ ಹೇಳ್ತೇನೆ ಅದೇ ಥರ ಫಾಲೋ ಮಾಡಿದರೆ ಖಂಡಿತವಾಗಿಯೂ ನಿಮ್ಮ ತೂಕವನ್ನು ನೀವು ಇಳಿಸ್ಕೊಳ್ಬಹುದು. ಯಾವುದೇ ವರ್ಕೌಟ್ ಮಾಡದೆ, ಯಾವುದೇ ಒಂದು ಫಿಸಿಕಲ್ ಸ್ಟ್ರೈನ್ ಇಲ್ಲದೆ, ಲೈಟಾಗಿ ವಾಕ್ ಮಾಡುವುದಾದರೆ ಮಾಡಬಹುದು, ತೊಂದರೆ ಇಲ್ಲ. ಆದರೂ ಫುಡ್ಡಲ್ಲಿ ಏನು ನಾವು ಕಂಟ್ರೋಲ್ ಮಾಡ್ತೇವೆ, ಡಯಟ್ ಅಂತ ಕರಿತೇವೆ, ಅದನ್ನು ಈ ರೆಸಿಪೀಸ್ಗಳನ್ನು ಸೇವಿಸ್ಕೊಂಡು ಖಂಡಿತವಾಗಿಯೂ ನೀವು ಫಾಲೋ ಮಾಡ್ಬೋದು. ಬನ್ನಿ ಹಾಗಾದರೆ ಈ ಗೋಧಿ ನುಚ್ಚಿನ ಕಿಚಡಿಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನೋಡಿ, ಇದು 24 ಮಂತ್ರ ಆರ್ಗ್ಯಾನಿಕ್ ರವರ ಆರ್ಗ್ಯಾನಿಕ್ ವೀಟ್ ದಲಿಯಾ, ಅಂದರೆ ಗೋಧಿ ನುಚ್ಚು. ಇದರಲ್ಲಿ ಏನೆಲ್ಲ ಕಂಟೆಂಟ್ಸ್ ಇದೆ, ಎಷ್ಟು ಎನರ್ಜಿ ಇದೆ, ಎಷ್ಟು ಫ್ಯಾಟ್ ಇದೆ ಎಲ್ಲ ಮೆನ್ಷನ್ ಮಾಡಿದ್ದಾರೆ. ಹಾಗೂ ಇದು ಅರ್ಧ kg ಪ್ಯಾಕೆಟ್, ಕಂಪ್ಲೀಟ್ಲಿ ಆರ್ಗ್ಯಾನಿಕ್, ಆರೋಗ್ಯಕರವಾಗಿರುವ ಒಂದು ವಸ್ತು. ವೆಯ್ಟ್ ಲಾಸ್ ಮಾಡುವವರು, ಮಾಡಲಿಕ್ಕೆ ಇಚ್ಛಿಸುವವರು ಇದನ್ನು ಯೂಸ್ ಮಾಡ್ಕೊಳ್ಬಹುದು. ಅರ್ಧ kgಗೆ ಸುಮಾರು 65 ರೂಪಾಯಿ ಇದೆ. ನಮ್ಮ ಊರಿನಲ್ಲಿರುವ ಯಾವುದೇ ಒಂದು ದಿನಸಿ ಅಂಗಡಿಯಲ್ಲಿ ಇದು ಸಿಗ್ತದೆ. ಮೊದಲಿಗೆ ಈ ಒಂದು ಬಿಸಿಯಾದ ಪ್ಯಾನಿಗೆ ಸೋಂಪು, ಮೊಗ್ಗು, 1 ತುಂಡು ಬಿರಿಯಾನಿ ಎಲೆ, 1 ಏಲಕ್ಕಿ ಹಾಗೂ 2 ಲವಂಗವನ್ನು ಹಾಕ್ಕೊಂಡೆ. ಇದರಿಂದ ನಾವು ಇವತ್ತು ರುಚಿಯಾದ ಒಂದು ಏನೋ ಮಸಾಲ ಉಪ್ಮಾ ಥರ ಅಂತಲೂ ಹೇಳ್ಬೋದು, ಅದನ್ನು ಮಾಡುವ. 1 ಈರುಳ್ಳಿಯನ್ನು ಉದ್ದಗೆ ಕಟ್ ಮಾಡಿಕೊಂಡು ಹಾಕ್ಕೊಂಡೆ. ಮಕ್ಕಳ ಲಂಚ್ ಬಾಕ್ಸಿಗೂ ಇದು ತುಂಬಾ ಚೆನ್ನಾಗಿರ್ತದೆ, ಬೆಳಗಿನ ತಿಂಡಿಗೂ ಇದನ್ನು ಮಾಡ್ಕೊಳ್ಬಹುದು. ಹಸಿ ವಾಸನೆ ಹೋಗುವವರೆಗೆ ಹುರ್ಕೊಂಡು, ಒಂದು ಸ್ವಲ್ಪ ಕರಿಬೇವು, ಸಣ್ಣಗೊಂದು ಮಿಕ್ಸ್, 1 ಟೊಮೆಟೊ ಹಣ್ಣು. ಇದು ನನ್ನ ಫ್ರೆಂಡ್ ಹೇಳಿಕೊಟ್ಟಂತಹ ರೆಸಿಪಿ, ಕವಿರುಚಿ ಕವಿತಾ ಅವರು ಹೇಳಿಕೊಟ್ಟದ್ದು. ಮಿಕ್ಸ್ ಕೊಡ್ತಾ ಅದಕ್ಕೆ ನಾನು 1 ಕ್ಯಾರೆಟ್, 1 ಬೌಲ್ನಷ್ಟು ಬೀನ್ಸ್, ಬಟಾಣಿ ಇದ್ದರೆ ಬಟಾಣಿಯನ್ನು ಸಹ ಹಾಕ್ಕೊಳ್ಬಹುದು, ಅಥವಾ ಏನು ನೀವು ಸೋಯಾ ಚಂಕ್ಸನ್ನು ಆ್ಯಡ್ ಮಾಡ್ಕೊಳ್ಬಹುದು. ಆಪ್ಷನಲ್. ಸೊಪ್ಪುಗಳನ್ನು ಸಹ, ಮೆಂತ್ಯ ಸೊಪ್ಪಿರಲಿ, ಸಬ್ಬಸಿಗೆ ಸೊಪ್ಪಿರಲಿ, ಇದನ್ನೆಲ್ಲ ಹಾಕ್ಕೊಳ್ಬಹುದು. ಪಾಲಕ್ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. 1 ಟೇಬಲ್ ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿಯ ಪೇಸ್ಟ್. ಸ್ನೇಹಿತರೆ, ಈ ರೆಸಿಪಿ ನಿಮಗೆ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿ ಪ್ಲೀಸ್. ಮೊದಲ ಬಾರಿಗೆ ನೀವು ಇದನ್ನು ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ 1/4 ಟೇಬಲ್ ಸ್ಪೂನ್ನಷ್ಟು ಅರಶಿನ ಪುಡಿಯನ್ನು ಹಾಕ್ಕೊಂಡೆ. ಸೈಡಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಲಿಕ್ಕೆ ಮರಿಬೇಡಿ. ಮುಚ್ಚಳವನ್ನು ಮುಚ್ಚಿ ಕಪಲ್ ಆಫ್ ಮಿನಿಟ್ಸ್ ಬೇಯಿಸಿದೆ. ನೋಡಿ, ಇದು ಗೋಧಿ ನುಚ್ಚು 1 ಲೋಟದಷ್ಟನ್ನು ಸುಮಾರು ಅರ್ಧ ಗಂಟೆಗಳಷ್ಟು ಕಾಲ ನೆನೆಸಿಟ್ಟು ನೀರನ್ನು ಬಸ್ದಿಟ್ಕೊಂಡಿದ್ದೇನೆ. ನಾಲ್ಕು ಜನಕ್ಕೆ ಬೇಕಿರುವಷ್ಟು ಪ್ರಮಾಣದಲ್ಲಿ ಇದೆ ಇದು. ಜಾಸ್ತಿ ಬೇಕು ಅಥವಾ ಕಡಿಮೆ ಬೇಕು ಹೇಳುವವರು ಇಂಗ್ರೀಡಿಯೆಂಟ್ಸ್ಗಳನ್ನು ಹೆಚ್ಚು ಕಡಿಮೆ ಮಾಡಿಕೊಳ್ಳಿ. ಸಣ್ಣಗೊಂದು ಮಿಕ್ಸ್ ಕೊಡ್ತಾ ಇದ್ದೇನೆ ಸ್ನೇಹಿತರೆ. ನೆನೆಸಿಡೋದ್ರಿಂದ ಈ ಗೋಧಿ ನುಚ್ಚೇನು ಬೇಗ ಬೇಯ್ತದೆ. ಪ್ರೆಷರ್ ಕುಕ್ಕರಲ್ಲಿ ಮಾಡಬೇಡಿ. ನಾನು ಈ ಗ್ಲಾಸ್ನಲ್ಲಿ 1 ಗ್ಲಾಸ್ನಷ್ಟು ಗೋಧಿ ನುಚ್ಚನ್ನು ಹಾಕಿದ್ರಿಂದ ಅದೇ ಗ್ಲಾಸ್ನಲ್ಲಿ 3 ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಳ್ತೇನೆ. ಸಪೋಸ್ ನೀವು ಪುಲಾವ್ ಹಾಗೆ ಮಾಡ್ತೀರಿ ಅಂತಾದರೆ ಇದನ್ನು 2 ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಳ್ಳಿ. ನಾನು ಕನ್ಸಿಸ್ಟೆನ್ಸಿ ಹೇಗಿದೆ ಅಂದರೆ ಕಿಚಡಿ ಮಾಡ್ತೇವಲ್ಲ ನಾವು, ಆ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ತೇನೆ. ಇದರ ಜೊತೆಗೆ 1 ಎಗ್ಗನ್ನು, ಮೊಟ್ಟೆಯನ್ನು ಬೇಕಿದ್ರೆ ಬೇಯಿಸ್ಕೊಳ್ಳಿ. ಬಿಸಿಬೇಳೆ ಬಾತ್ ಪೌಡರನ್ನು, ರೆಡಿಮೇಡಾಗಿ ಅಂಗಡಿಗಳಲ್ಲಿ ಸಿಗುವಂತಹ ಪ್ಯಾಕೆಟ್ ಪೌಡರನ್ನು 2 ಟೇಬಲ್ ಸ್ಪೂನ್ನಷ್ಟು ಹಾಕಿಕೊಂಡೆ. ಈ ಟೈಮಲ್ಲಿ ಏನಂದರೆ, ಸಪೋಸ್ ಬಿಸಿಬೇಳೆ ಬಾತ್ ಪೌಡರ್ ಇಲ್ಲ ಅಂತ ಹೇಳಿದರೆ ಏನು ಗಡಿಬಿಡಿ ಆಗಬೇಡಿ. ಮನೆಯಲ್ಲಿ ಯಾವುದು ಗರಂ ಮಸಾಲ ಪೌಡರ್ ಇದೆಯಾ ಅದನ್ನು ಹಾಕ್ಕೊಳ್ಳಿ, ಅಥವಾ ಬಿರಿಯಾನಿ ಮಸಾಲ ಪೌಡರ್ ಇದೆಯಾ ಅದನ್ನು ಹಾಕ್ಕೊಳ್ಳಿ ಸ್ನೇಹಿತರೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಂಡೆ. ಉಪ್ಪು
ಈ ಟೈಮಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಪ್ಷನಲ್ ಆಗಿ 2 ಟೇಬಲ್ ಸ್ಪೂನಷ್ಟು ಸಕ್ಕರೆಯನ್ನು ಸಹ ಹಾಕ್ಕೊಳ್ಬಹುದು. ಮುಚ್ಚಳವನ್ನು ಮುಚ್ಚಿ ಅವಾಗವಾಗ ಮಗಿಸ್ತಾ ಇರಬೇಕು. ಸುಮಾರು 10-15 ನಿಮಿಷದ ನಂತರ ಏನು ನಮ್ಮ ಗೋಧಿ ನುಚ್ಚಿದೆ, ಚೆನ್ನಾಗಿ ಬೆಂದಿದೆ. ಕೊನೆಯದಾಗಿ ನಾನು 2 ಟೇಬಲ್ ಸ್ಪೂನ್ನಷ್ಟು ತುಪ್ಪವನ್ನು ಹಾಕ್ಕೊಳ್ತೇನೆ. ಅದ್ಭುತವಾದ ರೆಸಿಪಿ, ಆರೋಗ್ಯಕರವಾದ ಏನು ಖಿಚಡಿ ಇದೆ ರೆಡಿಯಾಗಿದೆ. ಡಯಟ್ ಫುಡ್ ಬೇರೆ ಇದು. ಡಯಟ್ ಮಾಡುವವರು ಸಕ್ಕರೆ ಹಾಗೂ ಎಣ್ಣೆಯನ್ನು ಸ್ವಲ್ಪ ಕಡಿಮೆ ಯೂಸ್ ಮಾಡ್ಕೊಳ್ಳಿ ಅಷ್ಟೇ ಸ್ನೇಹಿತರೆ. ಖಂಡಿತವಾಗಿಯೂ ಇಷ್ಟಪಡ್ತೀರಾ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.